ಇನ್ನು ಸಿ ಇ ಟಿ ರ್ಯಾಂಕಿಂಗಲ್ಲಿ 1.5 ಲಕ್ಷ 2 ಲಕ್ಷ ಈ ರ್ಯಾಂಕಿಂಗ್ ಬಂದಿದ್ದರೆ ಅಂದರೆ ರ್ಯಾಂಕಿಂಗ್ ಜಾಸ್ತಿ ಇದೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ, ಕರೆಕ್ಟಾ? ನನ್ನ ಪ್ರಕಾರ ಅವರು ಓದಕ್ಕಾಗಿರಲ್ಲ ಆ ಗಳಿಗೆಯಲ್ಲಿ, ಆ ಗಳಿಗೆಯಲ್ಲಿ ಓದಕ್ಕಾಗಿರಲ್ಲ. ಸೊ ಅಂಥವ್ರು ಏನು ಮಾಡಬೇಕು? ನಾನು ಅಂಥವ್ರಿಗೆ ತುಂಬ ಬೆಂಬಲಿಸ್ತೀನಿ. ಯಾಕಂದರೆ ಜಾಣನಾಗಿ ಮಾಡಿಬಿಡ್ತಾರೆ ಟಾಪ್ 10 ಕಾಲೇಜಿನವರು. ಅನೇಕ ಉದಾಹರಣೆಗಳಿವೆ. ಸಣ್ಣ ಕಾಲೇಜಿನಲ್ಲಿ ಅಂದರೆ ತುಂಬ ರ್ಯಾಂಕ್ ಬಂದು ಕೂಡ ಇವತ್ತು MNC ಕಂಪ್ನಿಯಲ್ಲಿ ಟಾಪ್ ಪೊಸಿಷನ್ಸಲ್ಲಿದ್ದಾರೆ. ಕರ್ನಾಟಕ ದೂರದ ಇರತಕ್ಕಂಥ ಕಾಲೇಜಲ್ಲೂ ಕೂಡ ಒಳ್ಳೆಯ ಕಂಪ್ನಿಯಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. ನನ್ನ ಒಂದು ಅನುಭವದ ಆಧಾರದ ಮೇಲೆ, ಅಂದರೆ ನಾನು ಇಂಜಿನಿಯರಿಂಗ್ ಓದಿಲ್ಲ, ಬಟ್ ಏನಂದರೆ ಒಂದು ಪ್ಯಾಷನ್ ಅಂತ ಒಂದಿರುತ್ತಲ್ಲ ವಿದ್ಯಾರ್ಥಿಗೆ, ಅದನ್ನು ಕಂಡುಕೊಳ್ಳೋದು ಭಾಳ ಮುಖ್ಯ. ಈಗ ಉದಾಹರಣೆಗೆ ನಂದೇ ಹೇಳ್ತೀನಿ, ಮ್ಯಾಥ್ಸ್ ಬಂದರೆ ನನಗೆ ಯಾಕಪ್ಪ ಇವ್ರು ಬಂದರು ಅಂತ ಅನಿಸ್ತಿತ್ತು. ನನ್ನ ಪ್ಯಾಷನ್ ಅಲ್ಲ ಅದು. ಲ್ಯಾಂಗ್ವೇಜ್ ಬಂದರೆ ಹಬ್ಬ ನಮ್ಮ ಸರ್ ಬಂದರು ಅಂತ ಕೂತ್ಕೊಂಡ್ಬಿಡ್ತಿದ್ದೆ. ಸೊ ನನಗೆ ಆಮೇಲೆ ರಿಯಲೈಸ್ ಆಯಿತು ನನ್ನ ಸ್ಟ್ರೆಂತ್ ಲ್ಯಾಂಗ್ವೇಜ್ ಅಂತ. ನಾನು ಹೋಗಲಿಲ್ಲ ಸೈನ್ಸ್ಗೆ, ಹೋಗಿ ವಾಪಸ್ ಬಂದೆ. ನಮ್ಮನ್ನು ಅದು ತುಂಬ ಗಂಭೀರವಾಗಿ ನಮ್ಮನ್ನು ನೀನು ಈ ಡೈರೆಕ್ಷನಲ್ಲಿ ಹೋಗು, ಇದು ನಿನ್ನ ಕೌಶಲ್ಯ, ಇದು ಸ್ಕಿಲ್ಲು. ಆ ಶಿಕ್ಷಕರ ಮೇಲೆ ಅಭಿಮಾನ ಬಂದಿದ್ದೇ ಅವರ ಒಂದು ಕಲಿಕಾ ಒಂದು ಪದ್ಧತಿಯಿಂದ, ಅವರ ಶೈಲಿಯಿಂದ. ಹಾಗೆ ಒಂದು ಸಬ್ಜೆಕ್ಟ್ ಯಾವುದಾದ್ರೂ ನಾವು ಕಲಿತಾದ ಮೇಲೆ ಒಂದು 10-6 ವರ್ಷ ನಂತರ ನಾವು ಮರೆತಿರೋದಿಲ್ಲ. ಅದು ನಿಜವಾದ ಟ್ರೂ ಎಜುಕೇಷನ್. ಇನ್ನು ಸಿ ಇ ಟಿ ರ್ಯಾಂಕಿಂಗಲ್ಲಿ 1.5 ಲಕ್ಷ 2 ಲಕ್ಷ ಈ ರ್ಯಾಂಕಿಂಗ್ ಬಂದಿದ್ದರೆ ಅಂದರೆ ರ್ಯಾಂಕಿಂಗ್ ಜಾಸ್ತಿ ಇದೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ, ಕರೆಕ್ಟಾ? ಸಿ ಇ ಟಿನಲ್ಲಿ ನನ್ನ ಪ್ರಕಾರ ಅವರು ಓದಕ್ಕಾಗಿರಲ್ಲ ಆ ಗಳಿಗೆಯಲ್ಲಿ, ಓದಕ್ಕಾಗಿರಲ್ಲ. ಸೊ ಅಂಥವ್ರು ಏನು ಮಾಡಬೇಕು? ನನ್ನ ಪ್ರಕಾರ ನಾನು ಅಂಥವ್ರಿಗೆ ತುಂಬ ಬೆಂಬಲಿಸ್ತೀನಿ. ಯಾಕಂದರೆ ಜಾಣನಾಗಿ ಮಾಡಿಬಿಡ್ತಾರೆ ಟಾಪ್ 10 ಕಾಲೇಜಿನವರು. ಆಮೇಲೆ ಅವ್ರ ಜಾಣರಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಇದು ಒಂದು ಸವಾಲು. ಜಾಸ್ತಿ ರ್ಯಾಂಕ್ ಬಂದಾಗ ತುಂಬ ಸವಾಲು. ನಾನು ಅತಿ ಹೆಚ್ಚು ರ್ಯಾಂಕ್ ಬಂದವರಿಗೆ ಒಂದು ಸಲಹೆ ಕೊಡ್ತೀನಿ. ಅನೇಕ ಉದಾಹರಣೆಗಳಿವೆ. ಸಣ್ಣ ಕಾಲೇಜಿನಲ್ಲಿ ಅಂದರೆ ತುಂಬ ರ್ಯಾಂಕ್ ಬಂದು ಕೂಡ ಇವತ್ತು MNC ಕಂಪ್ನಿಯಲ್ಲಿ ಟಾಪ್ ಪೊಸಿಷನ್ಸಲ್ಲಿದ್ದಾರೆ. ಯಾಕಂದರೆ ಆ 4 ವರ್ಷಗಳ ಶ್ರಮ ಇದೆಯಲ್ಲ, ಆ PU ಕಾಲೇಜಿನಲ್ಲಿ ಮಾಡಿದಂತಹ ತಪ್ಪುಗಳನ್ನು ಸರಿಪಡಿಸಿಕೊಂಡು ಈ ಇಂಜಿನಿಯರಿಂಗಲ್ಲಿ ಸೇರಿದ ತಕ್ಷಣ ಮತ್ತೆ ತಮ್ಮಷ್ಟಕ್ಕೆ ತಾವು ಎಲ್ಲ ತಪ್ಪುಗಳನ್ನು ಸರಿ ಮಾಡಿಕೊಂಡು ಓದಿಕೊಂಡು ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಮತ್ತು ಒಳ್ಳೆಯ ಕೆಲಸವನ್ನು ಪಡೆದುಕೊಂಡು ನಾವು ಇಂಥ ರ್ಯಾಂಕ್ ಇರ್ತಕ್ಕಂಥವ್ರಿಗೆ ಕಾಲೇಜು ಚೆನ್ನಾಗಿ ಸಿಗಲ್ಲ ಅಂತ ಹೇಳ್ಬೋದು, ಅಂತ ಅನ್ಬೋದು. ಆದರೆ ನೆನಪಿರಲಿ, ಯಾವುದೋ ಒಂದು ಕರ್ನಾಟಕ ದೂರದ ಇರತಕ್ಕಂಥ ಕಾಲೇಜಲ್ಲೂ ಕೂಡ ಒಳ್ಳೆಯ ಕಂಪ್ನಿಯಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. ಯಾಕಂದರೆ ನಮ್ಮ VTU ಏನಿದೆಯಲ್ಲ, ನಮ್ಮ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ, ಅದು ಇಡೀ ಕರ್ನಾಟಕಕ್ಕೆ ಒಂದು ಪ್ಲೇಸ್ಮೆಂಟ್ ಸೆಲ್ ಅಂತ ನಿರ್ಮಾಣ ಮಾಡಿದೆ. ಅಲ್ಲಿ ಇಡೀ ಕಾಲೇಜಿನ ಯಾವ ವಿದ್ಯಾರ್ಥಿಗಳು ಆ ಪ್ಲೇಸ್ಮೆಂಟ್ನಲ್ಲಿ ಭಾಗವಾಗ್ಬೋದು, ಅದಕ್ಕೆ ಪೂಲ್ ಕ್ಯಾಂಪಸ್ ಅಂತಾರೆ. ಅನೇಕ ಇನ್ಫೋಸಿಸ್ ಆಗಿರ್ಬೋದು, ಕಾಗ್ನಿಜೆಂಟ್ ಆಗಿರ್ಬೋದು, ಇಂಥ ಎಲ್ಲ ಕಂಪ್ನಿಗಳು VTU ಬೆಳಗಾವಿಗೆ ಬರುತ್ತೆ. ಅಲ್ಲಿ ನಮ್ಮ ಮಕ್ಕಳು ಆಯ್ಕೆ ಆಗ್ತಾರೆ, ನಮ್ಮ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. ಸೊ ಅಂಥ ವ್ಯವಸ್ಥೆಯನ್ನು ನಮ್ಮ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಮಾಡಿದೆ. ಹಾಗಾಗಿ ಪ್ಲೇಸ್ಮೆಂಟ್ ಅನ್ನೋದು ಕಾಲೇಜಿನ ಒಂದು ಜವಾಬ್ದಾರಿ ಹೇಗಿದೆ, ವಿಶ್ವವಿದ್ಯಾಲಯ ಜವಾಬ್ದಾರಿ ಕೂಡ ಅವರು ನಿಮಗೆ ಪೂರಕವಾಗಿ ಕೆಲಸ ಮಾಡಬಲ್ಲರು. ವೆರಿ ನೈಸ್ ಸರ್. ಸೊ ಹೀಗಾಗಿ ಯಾರು ಕೂಡ ಬೇಸರ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಭರವಸೆ ಮಾತನ್ನು ನಮ್ಮ ಭಾರ್ಗವ್ ಸರ್ ಹೇಳ್ತಾ ಇದ್ದಾರೆ. ಭರವಸೆ ಇಡಬೇಕಾಗಿರೋದು ನನ್ನ ಪ್ರಕಾರ ಓದಿನ ಕಡೆ. ಓದಿಬಿಟ್ರೆ ಒಳ್ಳೆಯ ಅಂಕಗಳ ಪಡೆದರೆ 4 ಜನ ಮಾರ್ಗದರ್ಶಕರು ಅಥವಾ ಅವಕಾಶಗಳು ಎಲ್ಲ ಸಿಗುತ್ತೆ ಸರ್. ಈಗ KCET ಆಪ್ಷನ್ ಎಂಟ್ರಿ ಮಾಡುವಾಗ ಒಂದಷ್ಟು ಹ್ಯಾಕ್ಗಳ ಬಗ್ಗೆ ನಮ್ಮ ಸರ್ ಹೇಳಿದರು. ಈಗ ಕೆಲವೊಂದು ತಪ್ಪುಗಳನ್ನ ಮಾಡಿ ನಾವು ನಮ್ಮ ಭವಿಷ್ಯಕ್ಕೆ ನಾವೇ ಒಂದು ಸಣ್ಣ ಕಲ್ಲನ್ನು ಹಾಕೋತೀವಿ, ದೊಡ್ಡ ಕಲ್ಲಲ್ಲಿ ಸಣ್ಣ ಕಲ್ಲು ಹಾಕೋತೀವಿ. ಸೊ ಆ ಥರ ತಪ್ಪುಗಳು ಏನು ಮಾಡಬಾರ್ದು, ಏನು ಅವಾಯ್ಡ್ ಮಾಡಬೇಕು ಆಪ್ಷನ್ ಎಂಟ್ರಿ ಮಾಡುವಾಗ ಸರ್? ಅದು KCET ಸಾಫ್ಟ್ವೇರ್ ಹೇಗೆ ಸಿದ್ಧಪಡಿಸಿದ್ದಾರೆ ಅಂದರೆ, ಮೊದಲೇ ರೌಂಡಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ಮತ್ತೆ ಸರಿಪಡಿಸೋದು ತುಂಬ ಕಷ್ಟದ ಕೆಲಸ. ಅದು ಒಂಥರ ವಾಟರ್ ಫಾಲ್ ಮಾಡಲಿದ್ದಂಗೆ. ಮೊದಲೇ ನೀವು ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್ ಕರೆಕ್ಟಾಗಿರಬೇಕು. ಅಂದರೆ ನಾವು ಮೊದಲೇ ರೌಂಡ್ಗಿಂತ ಮುಂಚೆ ನಾವು ಅತಿ ಹೆಚ್ಚು ಜ್ಞಾನವನ್ನು ಆಪ್ಷನ್ ಎಂಟ್ರಿಯನ್ನು ನಾವು ಹೇಗೆ ಹಾಕಬೇಕು ಅಂತ ಸುಲಭವಾಗಿ ನಿಮಗೆ ಹೇಳಬೇಕಂದ್ರೆ, ನೀವು ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಹಾಕಿರಿ. ಆಪ್ಷನ್ ಎಂಟ್ರಿ ಅಂದರೆ ಏನು? ಪ್ರಾಮುಖ್ಯತೆ ಅಂದರೆ ಏನು? ನನಗೆ ಇಡೀ ಕರ್ನಾಟಕದ 200+ ಕಾಲೇಜುಗಳಲ್ಲೇ ನನಗೆ ಸೀಟು ಲಭ್ಯ ಇದೆ, ನಾನು ಎಲ್ಲಿಗೆ ಹೋಗಬೇಕು?
ನಾನು ಈ ಯಾವ ಫಾರ್ ಕಾಲೇಜ್ಗೆ ಎಕ್ಸಾಂಪಲ್ ಹೋಗ್ಬೇಕು ಮತ್ತು ಯಾವ ಬ್ರಾಂಚ್ಗೆ ಹೋಗ್ಬೇಕು? ಈಗ ಡಾಕ್ಟರ್ ಭಾರ್ಗವ್ ಅವರು ಪಿ ಯು ಸಿಯಲ್ಲಿ ಓದ್ತಾ ಇದ್ದಾರೆ ಅಂದರೆ ನಾನೊಬ್ಬ ವಿದ್ಯಾರ್ಥಿ ಅಂತ ಊಹಿಸ್ಕೊಳ್ಳಿ. ನಂದು ರ್ಯಾಂಕ್ ಎಷ್ಟು 1 ಅಂದರೆ ನಂಬರ್ 1. ನನ್ನ ರ್ಯಾಂಕೇ ನಂಬರ್ 1 ಅಂದರೆ ನಾನೇ ಫಸ್ಟ್ ರ್ಯಾಂಕ್ ಇಡೀ ಕರ್ನಾಟಕಕ್ಕೆ. ಈಗ ನಾನು ಆಪ್ಷನ್ ಎಂಟ್ರಿ ಹಾಕಲೇಬೇಕು, ಮನೆಯಲ್ಲಿ ಇರೋಕ್ಕಾಗಲ್ಲ. ನಾನು ಇಡೀ ಕಾಲೇಜಿಗೆ ರ್ಯಾಂಕ್ ಬಂದಿದ್ದೀನಿ, ಕಾಲೇಜಿನವರೇ ಬಂದು ನನ್ನ ಮನೆಗೆ ಬಂದು ನನಗೆ ಸೀಟ್ ಕೊಡ್ತಾರೆ ಅಂತ ಇರಲ್ಲ. ನಾವು KCET ಆಪ್ಷನ್ ಎಂಟ್ರಲ್ಲಿ ನಾನು ಪಳ್ಕೊಳ್ಬೇಕು. ಈಗ ನಾನು ಒಂದಿದ್ರೂ ಹಾಕಬೇಕು. ಯಾವುದು ನನ್ನ ಆಯ್ಕೆ ಯಾವುದು ಕರ್ನಾಟಕದಲ್ಲಿ ಟಾಪ್ 1 ಕಾಲೇಜ್ ಅದು ಯಾವುದು ನಿಮಗೆ ಕಳೆದ ವರ್ಷ ನಿಮಗೆ ಮ್ಯಾಟ್ರಿಕ್ಸಲ್ಲಿ ಸಿಗುತ್ತೆ ಅಂತ ಹೇಳಿದೆ ನಾನು ನಿಮಗೆ. ಸೊ ಟಾಪ್ 1 ಕಾಲೇಜನ್ನು ನಾನು ಆಪ್ಷನ್ ಎಂಟ್ರಿ 1 ಅಂತ ಹಾಕ್ತೀನಿ. ಸೊ ಅದು ನಂಬರ್ 1 ಬರುತ್ತೆ. ಸೊ ನಂಬರ್ 2 ಅಂತಂದು ಯಾವಾಗ ಅಂದರೆ ನನ್ನ ರ್ಯಾಂಕ್ ಇನ್ನೂ ಜಾಸ್ತಿ ಇದ್ದರೆ, ಉದಾಹರಣೆಗೆ ನಂದು 1000 ರ್ಯಾಂಕ್ ಬಂದಿದೆ ಅಂತ ಇಟ್ಕೊಳ್ಳಿ ಸರ್. ಇವಾಗ 1000 ರ್ಯಾಂಕ್ ಅಂತ ಇದ್ದರೆ ಕಟ್ ಆಫ್ ನೋಡ್ಕೋಬೇಕು. ಹೋದ ವರ್ಷ 1 ಅಥವಾ 2 ಕಾಲೇಜಲ್ಲಿ ನಿಮಗೆ ಸಿಗುತ್ತೆ ಟಾಪ್ 1 ಟಾಪ್ 2 ಕಾಲೇಜಲ್ಲಿ. ಆ 2 ಕಾಲೇಜುಗಳಲ್ಲಿ ಒಂದು 5-6 ಬ್ರಾಂಚ್ಗಳು ಅಥವಾ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಿರುತ್ತೆ. ಎಲ್ಲದರಲ್ಲೂ ಕಟ್ ಆಫ್ ಸಿಗುತ್ತೆ ನಿಮಗೆ. ಅವನ್ನು ಹೊಂದಾಣಿಕೆ ಮಾಡಿಕೊಂಡು ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಹೇಗೆ ಅರೇಂಜ್ಮೆಂಟ್ ಅಂದರೆ, ಈಗ ಟಾಪ್ 1 ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು ಒಂದು 150ಕ್ಕೆ ಕಟ್ ಆಫ್ ನಿಂತಿದೆ. ಅಲ್ಲೇ ಇನ್ಫಾರ್ಮೇಷನ್ ಸೈನ್ಸು 500 ನಿಂತಿದೆ. ಅಲ್ಲೇ ಡೇಟಾ ಸೈನ್ಸು 700 ನಿಂತಿದೆ. ಅದೇ ಕಾಲೇಜಲ್ಲಿ ನಿಮಗೆ AI ಮತ್ತು ML ಅನ್ನೋ ಬ್ರಾಂಚ್ಗಳು 1000 ನಿಂತಿದೆ ಅಂತ ತಿಳ್ಕೊಳ್ಳಿ. ಟಾಪ್ 2 ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು ನಿಮಗೆ ಅಲ್ಲಿ 150 ಇತ್ತು, ಇಲ್ಲಿ 250 ನಿಲ್ಲುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ನಿಮಗೆ ಗೊಂದಲಕ್ಕೆ ಬರುತ್ತೆ, ಟಾಪ್ 1 ತೊಗೊಳ್ಳ ಟಾಪ್ 2 ತೊಗೊಳ್ಳ ಅಂತ. ನೀವು ಕಟ್ ಆಫ್ಗಳೆಲ್ಲ ನೋಡಿದಾಗ ನಾನು ವಿದ್ಯಾರ್ಥಿಗಳಿಗೆ ಸಲಹೆ ಕೊಡೋದೇನೆಂದರೆ, ಈ AI ML ಡೇಟಾ ಸೈನ್ಸ್ ಸೈಬರ್ ಸೆಕ್ಯೂರಿಟಿ ಕಂಪ್ಯೂಟರ್ ಸೈನ್ಸ್ ಹೆಸರು ಬೇರೆ, ಅಂತಹ ಬಹಳಷ್ಟು ಮಹತ್ತರವಾದಂತಹ ಬದಲಾವಣೆ ಇಲ್ಲ. ಕೈಂಡ್ಲಿ ಚೂಸ್ ಟಾಪ್ 1 ಕಾಲೇಜ್ ಇನ್ಸ್ಟೆಡ್ ಆಫ್ ಚೂಸಿಂಗ್ ಟಾಪ್ 2 ಕಾಲೇಜ್. ಸೊ ಇವೆಲ್ಲವನ್ನು ಅರೇಂಜ್ಮೆಂಟ್ ಹೇಗೆ ಮಾಡ್ಕೋಬೇಕಂದ್ರೆ, ಕಟ್ ಆಫ್ಗಳ ಸಂಖ್ಯೆಗಳ ಮೇಲೆ 1 2 3 4 5 6 7 8 9 10. ಸೊ ಈ ಆಯ್ಕೆಗಳು ನಾನು ನಿಮಗೆ ಕನ್ಯಾ ನೋಡೋ ಅಂತ ಒಂದು ನಿಮಗೆ ಎಕ್ಸಾಂಪಲ್ ಕೊಟ್ಟನಲ್ಲ, ಹೇಗೆ ಅಂದರೆ 10 ಜನ ನಮ್ಗೆ ಇಷ್ಟ ಆಗಿದ್ದಾರೆ. ಸೊ 2 ಕಾಲೇಜಲ್ಲಿ ಇಲ್ಲೇ 5 ಬ್ರಾಂಚು, ಇಲ್ಲ 10 ನಮ್ಗೆ ಇಷ್ಟ ಆಗಿದೆ. ಬಟ್ ನಮಗೆ ಯಾರು ಇಷ್ಟಪಡ್ತಾರಂತ ಗೊತ್ತಾಗಲ್ಲ. ಸಾಫ್ಟ್ವೇರೇ ಹೇಳುತ್ತೆ ಇಂಥವ್ರು ಇಷ್ಟಪಟ್ಟಿದ್ದಾರೆ ನೀನು. ಇಂಥವ್ರ ರೀತಿ ಯಾವಾಗ ಅಂದರೆ ನಾನು ಆಯ್ಕೆ ಕೊಡಬೇಕು ಪ್ರಾಶಸ್ತ್ಯ. ಇವಾಗ ನೋಡಿ, 1200 ಇರೋ ಕಟ್ ಆಫ್ ಇರೋ ಅಂದರೆ ಬ್ರಾಂಚ್ ನಾವು ಫಸ್ಟ್ ಹಾಕಕ್ಕೆ ಬರೋಲ್ಲ. ಯಾಕೆ ಹೇಳಿ, 150 ಇರೋ ಕಟ್ ಆಫನ್ನು ನಾವು ಫಸ್ಟ್ ಹಾಕಬೇಕು. ಅಂದರೆ ಬೇಗ ಅದು ಸೀಟ್ ಫುಲ್ ಆಗಿದೆ ಅಂಥದ್ದನ್ನು ಹಾಕಬೇಕು. ಕಟ್ ಆಫ್ ನೋಡಿಕೊಂಡು ನಾವು 1 to 10 ನಾವು ಆರ್ಡರ್ ಮಾಡ್ಕೋಬೇಕು. ಸೊ ಆ ಪ್ರಾಮುಖ್ಯತೆಯ ಪದ ಏನಕ್ಕೆ ಅಂದರೆ, ಈ ಕಟ್ ಆಫನ್ನು ನೋಡಿ ಹಾಕೋದು ಸರ್. ಈಗ ನಿಮಗೆ 1.5 ಲಕ್ಷ ರ್ಯಾಂಕಿಂಗ್ ಬಂತಂತ ಇಟ್ಕೊಳ್ಳಿ. ನೀವು ಸುಮ್ಮನೆ ನಂಬರ್ 1 ಯಾವುದೋ ಟಾಪ್ 1 ಕಾಲೇಜ್ ಹಾಕಿದರೆ ನಿಮಗೆ ಸಿಗೋದೇ ಇಲ್ಲ ಅದು. ಮತ್ತು ಏಕೆ ಹಾಕ್ತೀರಾ? 1.5 ಲಕ್ಷ ರ್ಯಾಂಕ್ ಬಂದಾಗ ಅವು ಯಾವ ಕಾಲೇಜುಗಳು ನಮಗೆ ಸಿಗುತ್ತಾವು ಅಂತ ನಾವು ಕಳೆದ ವರ್ಷದ 3ನೇ ರೌಂಡ್ರ ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರೆ ನಮ್ಗೆ ಸಿಗುತ್ತೆ. ಈ 1.5 ಲಕ್ಷ ನಿಮ್ಗೆ ರ್ಯಾಂಕ್ ಬಂದಿದ್ದರೆ 60-70 ಸಾವಿರದಿಂದ ಯಾವುದು ಕಟ್ ಆಫ್ ಇದೆ ಆ ಕಾಲೇಜುಗಳನ್ನ ಕ್ರೋಢೀಕರಿಸಿ ಅವನ್ನ ಹಿಂದೆ ಮುಂದೆ ಹಾಕ್ಕೊತ ಬನ್ನಿ. ಹೇಗೆ 60,000 ಇರತಕ್ಕಂಥ ಬ್ರಾಂಚ್ಗಳು 65, 70,000, 75,000 ಕಟ್ ಆಫ್, 80,000, 85, 90,000, 95,000, 1 ಲಕ್ಷ, 120, 150 ಈ ಥರ ಹಾಕ್ಕೊಳ್ಳಿ. ನೀವು ಅದು ಬಿಟ್ಟು 1.5 ಲಕ್ಷಕ್ಕೆ ಸಿಗೋಂಥ ಕಾಲೇಜುಗಳನ್ನ ಮೊದಲೇ ಹಾಕಿಬಿಟ್ರೆ ಇವೆಲ್ಲ ಅವಕಾಶಗಳು ನಿಮಗೆ ಸಿಗಲ್ಲ. ಕ್ರಮ ಜೋಡಣೆ ಇದೆಯಲ್ಲ, ಅದು ಬಹಳ ಮುಖ್ಯ. ಸಾಫ್ಟ್ವೇರ್ ಅದ್ರ ಕೆಲಸ ಏನಂದ್ರೆ 1ನೇದು ಓದುತ್ತೆ, ಇಲ್ಲ ಅಂದರೆ 2ಕ್ಕೆ ಹೋಗುತ್ತೆ. ಅದು ನಿಮ್ದು 5ನೇ ನಿಮ್ಗೆ ಇಷ್ಟ ಇದ್ರೆ ಕೊಡಲ್ಲ. ನಿಮ್ಗೆ 5ನೇದು ಇಷ್ಟ ಇದ್ರೆ ಅದು ಮೊದಲೇ 1ಕ್ಕೆ ಹಾಕೋಬೇಕು. ಪ್ರಾಮುಖ್ಯತೆ ನೀವು 5ನೇದು ಕೊಟ್ಟಿದ್ದೀರಾ. ನಾನು ನಿಮಗೆ 10 ಜನ ನೀವು ಕನ್ಯಾ ನೋಡಿದಾಗ ಹೇಳಿದ್ನಲ್ವಾ, ನೀವು ಪ್ರಾಮುಖ್ಯತೆ ಧಾರವಾಡ ಕೊಟ್ಟಿದ್ದೀರಿ, ಅದಾದಮೇಲೆ ಗದಗ ಕೊಟ್ಟಿದ್ದಿರಿ, ಅದಾದಮೇಲೆ ಬೆಂಗಳೂರು ಕೊಟ್ಟಿದ್ದಿರಿ. ಹಾಗೆ ಕಾಲೇಜುಗಳು ನೀವು ಕೊಡಬೇಕಾದ್ರೆ ಕ್ರಮ 1, 2, 3, 4, 5 ಕಾಲೇಜಲ್ಲಿರೋ ಬ್ರ್ಯಾಂಚ್ಗಳನ್ನು ನಾವು ಕೊಡಬೇಕಾಗುತ್ತೆ. ನಂಬರ್ 1 ಯಾವುದೋ ಒಂದು ಕಾಲೇಜು ಅದು ಬ್ರ್ಯಾಂಚು, ಅದಕ್ಕೊಂದು ಕೋಡ್ ಇರುತ್ತೆ, ಅದನ್ನ ಹಾಕಿಬಿಟ್ರೆ ಅಲ್ಲಿಗೆ ಮುಗಿಯುತ್ತೆ. ನಂಬರ್ 2, ನಂಬರ್ 3 ಹೌ ಸಾಫ್ಟ್ವೇರ್ ರೀಡ್ಸ್. 1 ಓದುತ್ತೆ ಇದ್ರೆ ಅಲರ್ಟ್ ಆಗುತ್ತೆ, 2 ಓದುತ್ತೆ ಇದ್ರೆ ಅಲರ್ಟ್ ಆಗುತ್ತೆ. ಓಕೆ, ನಾವು ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಇನ್ನೊಂದು ಪ್ರಶ್ನೆನ ಕೇಳಬೇಕಂದ್ರೆ ಭಾರ್ಗವ್ ಸರ್ಗೆ, ಅದೇನಂದರೆ ಕಡಿಮೆ ರ್ಯಾಂಕ್ ಬಂದರೂ ಕೂಡ ಉತ್ತಮ ಸೀಟ್
ಉತ್ತಮ ಸೀಟ್ ಅಂದರೆ ಉತ್ತಮ ಕಾಲೇಜಿನಲ್ಲಿ ಉತ್ತಮ ಬ್ರಾಂಚಿನ ಸೀಟು ಅಂತ ಅರ್ಥ ಹೌದು. ಹಾಂ, ಅದನ್ನು ಪಡೆಯೋದು ಹೇಗೆ? ಕಡಿಮೆ ರ್ಯಾಂಕ್ ಅನ್ನೋಕ್ಕಿಂತ ನಿಮ್ದು ಯಾವುದೇ ರ್ಯಾಂಕ್ ಬರಲಿ, ಒಂದು ಕಾಲೇಜಿಗೆ ನೀವು ಕೊನೆ ವ್ಯಕ್ತಿಯಾಗಿ ಸೇರಬೇಕು. ಒಂದು ಯಾವುದೋ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚು ಒಂದು 120 ಇಂಟೇಕ್ ಇದ್ದರೆ 120ನೇ ವ್ಯಕ್ತಿ ಆದರೆ ನಿಮಗೆ ಲಾಭ ಜಾಸ್ತಿ. ನೀವೇ ಒಂದೇ ವ್ಯಕ್ತಿ ಆದರೆ 119 ಜನ ಇನ್ನೂ ಹೆಚ್ಚು ರ್ಯಾಂಕ್ ಇದ್ದವ್ರು ನಿಮ್ಮ ಜೊತೆ ಸೇರ್ತಾರೆ. ನಿಮ್ಮ ಲಾಭ ಇರೋದೇ ಇಲ್ಲ. ನಿಮ್ಮ ಆಯ್ಕೆ ಹೇಗಿರಬೇಕಂದ್ರೆ, ಹಳೆಯ ಒಂದು ಸೀಟ್ ಮ್ಯಾಟ್ರಿಕ್ಸ್ 3ನೇ ರೌಂಡ್ ತೆಗೆದುಕೊಂಡಾಗ ಕಟ್ ಆಫ್ ಅಂತ ಏನು ಲಾಸ್ಟ್ ಬರುತ್ತಲ್ವಾ ಕೊನೆಯದು, ಆ ವ್ಯಕ್ತಿ ನಾವಾದಾಗ ಲಾಭ ಆಗುತ್ತೆ. ಅಂದರೆ ನಮ್ಮ ಇಂಟೆಲಿಜೆಂಟ್ ವ್ಯಕ್ತಿಗಳು ನಮ್ಮ ಜೊತೆ ಆಗ್ತಾರೆ. ಈಗ ನೀವು 1,50,000 ಇಟ್ಕೊಂಡು ರ್ಯಾಂಕ್ ಇಟ್ಕೊಂಡು ನೀವು ಸಿಕ್ಕಂಥ ಸೀಟ್ ಹೇಗಿರ್ಬೇಕಂದ್ರೆ 1,00,000 ರ್ಯಾಂಕ್ ಬಂದ ಹುಡುಗನ ಜೊತೆ ನೀವು ಓದ್ತಾ ಇರಬೇಕು. ಅದು ಬಿಟ್ಟು ನಾವು 2.5 ಲಕ್ಷ ಜನ ವಿದ್ಯಾರ್ಥಿ ಜೊತೆ ಸೇರಬಾರ್ದು. ಅದಕ್ಕೊಂದು ಟ್ರಿಕ್ಸ್ ತುಂಬ ಇದೆ. ಏಕೆಂದರೆ ಎಲ್ಲಿ ನಾವು ನಮ್ಮದು ಈ 1.5 ಲಕ್ಷ ರ್ಯಾಂಕ್ ಬಂದರೆ ನಮಗೊಂದು 20-30 ಕಾಲೇಜ್ ಬರುತ್ತೆ. ಆ 20-30 ಕಾಲೇಜಲ್ಲಿ ಕೊನೆ ಕಟ್ ಆಫ್ ರ್ಯಾಂಕಿಗೆ ನಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ, ಸೊ ಅಲ್ಲಿ ನಾವು ಕೊನೆ ವ್ಯಕ್ತಿ ಆಗಬೇಕು. ಈಗ ಆ ಕಾಲೇಜಲ್ಲಿ 1,40,000ಕ್ಕೆ ಹೋದ ವರ್ಷ ಕಟ್ ಆಫ್ ನಿಂತಿದ್ದಾರೆ, ನಮ್ಗೆ ಈ ಸಲ ಸಿಗೋ ಸಾಧ್ಯತೆ ಇರುತ್ತೆ. ನಾವು 1,60,000 ತಗೋಬಾರ್ದು ಆವಾಗ, ಯಾಕಂದರೆ ಅದು ನಮ್ಮ ದಾಟಿ ಇದೆ. 1,25,000 ಸಿಗೋ ಸಾಧ್ಯತೆ ಇರುತ್ತೆ. ಅಂದರೆ ನಾವು ಕಟ್ ಆಫ್ಗಳನ್ನು ಹೇಗೆ ನೋಡಬೇಕಂದ್ರೆ ನಮ್ಮ ಮುಂದೆನೂ ನೋಡಬೇಕು. ನೋಡಿ, 1.5 ಲಕ್ಷ ಇಟ್ಕೊಂಡು 60,000 ಕಟ್ ಆಫ್ ನೋಡೋಕ್ಕಾಗಲ್ಲ. ಅದು ದೊಡ್ಡ ಭ್ರಮೆ. ಅದು ಭ್ರಮೆಗಳಾಗಿ ಉಳಿಯುತ್ತೆ. ನಿಜ ಆಗಬೇಕು ಅಂದರೆ ಕಟ್ ಆಫ್ ರ್ಯಾಂಕಿಂಗ್ ಹೀಗಿರಬೇಕು. ಹೇಗೆ ಅಂದರೆ 1.5 ಲಕ್ಷ ರ್ಯಾಂಕ್ ಇದ್ದರೆ 1 ಲಕ್ಷಕ್ಕೆ ಕಟ್ ಆಫ್ ಏನಿದೆ ಅವೆಲ್ಲ ಕಾಲೇಜ್ಗಳನ್ನು ಒಂದು ಲೀಸ್ಟ್ ಮಾಡಿಕೊಂಡು ಅದರಲ್ಲೇ ಮತ್ತೆ ಬೆಸ್ಟ್ ಕಾಲೇಜ್ ಯಾವುದು ಆ ಕಾಲೇಜಿಗೆ ಹಾಕಿದಾಗ ಸೊ ಕೊನೆ ವ್ಯಕ್ತಿಯಾಗಿ ಸೇರೋದ್ರಿಂದ ತುಂಬ ಲಾಭ ಜಾಸ್ತಿ. ಒಂದು 20,000-40,000 ರ್ಯಾಂಕು ನಾವು ಮುಂದೆ ಹೋಗ್ಬೋದು. ಸೊ ನಾನು ಡಾಕ್ಟರ್ ಭಾರ್ಗವ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಕಳೆದ 16 ವರ್ಷಗಳಿಂದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರೋರು ನಮ್ಮ ಊರಿನವರವರು. ಹೀಗಾಗಿ ನನಗೆ ಅವ್ರ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಮತ್ತು ಗೌರವ. ಇವತ್ತು ನಮ್ಮ ಜೊತೆಗೆ ಸೇರಿಕೊಂಡು ಅಂದರೆ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಬಟ್ ನನ್ನ ಒಂದು ಅನುಭವದ ಆಧಾರದ ಮೇಲೆ, ಅಂದರೆ ನಾನು ಇಂಜಿನಿಯರಿಂಗ್ ಓದಿಲ್ಲ, ಬಟ್ ಏನಂದರೆ ಒಂದು ಪ್ಯಾಷನ್ ಅಂತ ಒಂದಿರುತ್ತಲ್ಲ ವಿದ್ಯಾರ್ಥಿಗೆ, ಅದನ್ನು ಕಂಡುಕೊಳ್ಳೋದು ಭಾಳ ಮುಖ್ಯ. ನಾನು ಯಾವಾಗಲೂ ನಾನು ಕಾಲೇಜು ಅಡ್ರೆಸ್ ಮಾಡೋಕ್ಕೆ ಹೋದಾಗ ಪ್ಯಾಷನ್ ಬಗ್ಗೆ ಮಾತಾಡ್ತೀನಿ. ಬಟ್ ಪ್ಯಾಷನ್ ಏನು ಅನ್ನೋದು ಗೊತ್ತಾಗೋದು ಹೇಗೆ ಅಂತ ನಾನೇ ಪ್ರಶ್ನೆ ಕೇಳಿ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ನಾನು. ಸೊ ನಾನು ಹೇಳ್ತೀನಿ ಯಾವಾಗಲೂ, ನೋಡಿ ನಿಮ್ಮ ಪ್ಯಾಷನ್ ಏನು ಅಂತ ಕಂಡುಕೊಳ್ಳೋದು ಹೇಗೆ ಅಂದರೆ, ಈಗ ನೀವು ಹೈಸ್ಕೂಲಲ್ಲಿ ಇದ್ದೀರ ಅಂತ ಅಂದ್ಕೊಳ್ಳಿ. ನಿಮಗೆ ಬೆಳಗ್ಗೆ ಕನ್ನಡ ಟೀಚರ್ ಬಂದು ಪಾಠ ಮಾಡ್ತಾರೆ, ಆಮೇಲೆ ಮ್ಯಾಥ್ಸ್ನವ್ರು ಬರ್ತಾರೆ, ಆಮೇಲೆ ಇಂಗ್ಲೀಷ್ನವ್ರು ಬರ್ತಾರೆ, ಆಮೇಲೆ ಸೈನ್ಸ್ನವ್ರು ಬರ್ತಾರೆ, ಆಮೇಲೆ ಫಿಸಿಕಲ್ ಎಜುಕೇಷನ್ ಬರ್ತಾರೆ, ಆಮೇಲೆ ಮಾರಲ್ ಸೈನ್ಸ್ನವ್ರು ಬರ್ತಾರೆ ಅಂತ ಅಂದ್ಕೊಳ್ಳಿ. ಬರ್ತಾರೆ, ಆಬ್ವಿಯಸ್ಲಿ ಬರ್ತಾರೆ, ಹೈಸ್ಕೂಲಲ್ಲಿ ಬರ್ತಾರೆ. ಅಥವಾ ನೀವು PUC ಓದ್ತಾ ಇದ್ದೀರಾ, ನಿಮಗೆ ಫಿಸಿಕ್ಸ್ ಒಬ್ಬರು ಬರ್ತಾರೆ, ಕೆಮಿಸ್ಟ್ರಿ ಒಬ್ಬರು ಬರ್ತಾರೆ, ಮ್ಯಾಥ್ಸ್ ಒಬ್ಬರು ಬರ್ತಾರೆ, ಬಯಾಲಜಿ ಒಬ್ಬರು ಬರ್ತಾರೆ ಅಂತ ಅಂದ್ಕೊಳ್ಳಿ. ಎಲ್ಲರೂ ಹೇಳ್ತಾರೆ ನಾಳೆ ಹೋಮ್ವರ್ಕ್ ಮಾಡ್ಕೊಂಬನ್ನಿ ಅಂಥೇಳಿ. ನಿಮಗೆ ಯಾವ ಸಬ್ಜೆಕ್ಟು ಹೋಮ್ವರ್ಕ್ ಹೋಗಿ ನಾನು ಯಾವಾಗ ಮಾಡ್ತೀನೋ ಅಂತ ಅನಿಸುತ್ತೆ, ಯಾವ ಸಬ್ಜೆಕ್ಟು ನಿಮಗೆ ಜಾಸ್ತಿ ತಿಳ್ಕೊಳ್ಬೇಕು ಅನಿಸುತ್ತೆ, ಯಾವ ಸಬ್ಜೆಕ್ಟ್ ಬಗ್ಗೆ ನೀವು ಭಾಳ ಕುತೂಹಲದಿಂದ ಎದುರು ನೋಡ್ತಾ ಇರ್ತೀರ ಆ ಒಂದು ಪಾಠನ, ಯಾವ ಸಬ್ಜೆಕ್ಟ್ ಬಗ್ಗೆ ನಿಮ್ಮ ಮೈಂಡ್ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ವರ್ಕ್ ಮಾಡುತ್ತಲ್ಲ, ಅದು ನಿಮ್ಮ ಪ್ಯಾಷನ್ ಅಂತ ಅರ್ಥ. ಈ ಟೀಚರ್ ಯಾಕಾದರೂ ಬಂದ್ರಪ್ಪ, ಈ ಎಕ್ಸಾಮ್ ಯಾವಾಗಾದ್ರೂ ಮುಗಿತಪ್ಪ ಅಂತ ಅನಿಸಿದ್ರೆ ಅದು ದೇವರನ್ನೇ ನಿಮ್ಮ ಪ್ಯಾಷನ್ ಅಲ್ಲ. ಈಗ ಉದಾಹರಣೆಗೆ ನಂದೇ ಹೇಳ್ತೀನಿ, ಮ್ಯಾಥ್ಸ್ ಬಂದರೆ ನನಗೆ ಯಾಕಪ್ಪ ಇವ್ರು ಬಂದರು ಅಂತ ಅನಿಸ್ತಿತ್ತು. ನನ್ನ ಪ್ಯಾಷನ್ ಅಲ್ಲ ಅದು. ಲ್ಯಾಂಗ್ವೇಜ್ ಬಂದರೆ ಹಬ್ಬ ನಮ್ಮ ಸರ್ ಬಂದರು ಅಂತ ಕೂತ್ಕೊಂಡ್ಬಿಡ್ತಿದ್ದೆ. ಕನ್ನಡ, ಹಿಸ್ಟ್ರಿ, ಇಂಗ್ಲೀಷು, ಯಾವುದು ಹಿಂದಿ ಎಲ್ಲ ನಂಗೆ ಇಷ್ಟ. ಸೊ ನನಗೆ ಆಮೇಲೆ ರಿಯಲೈಸ್ ಆಯಿತು ನನ್ನ ಸ್ಟ್ರೆಂತ್ ಲ್ಯಾಂಗ್ವೇಜ್ ಅಂತ. ನಾನು ಹೋಗಲಿಲ್ಲ ಸೈನ್ಸ್ಗೆ, ಹೋಗಿ ವಾಪಸ್ ಬಂದೆ. ಸೊ ಇದು ಅಂದರೆ ಈ ಥರ ಒಂದು ಸಿಂಪಲ್ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ನನಗನ್ಸುತ್ತೆ. ಕರೆಕ್ಟ್. ಇನ್ನು ನಿಜ ಸರ್, ಇನ್ನೂ ಮುಂದುವರೆದು ಹೇಳ್ಬೇಕಂದ್ರೆ ತರಗತಿಯಲ್ಲಿ ಎಲ್ಲ ಪಾಠಗಳನ್ನ ಕೇಳಿದ ನಂತರ 16 ವರ್ಷಗಳ ಆದರೂ ಕೂಡ ನಾವು ಮತ್ತೆ ನೆನಪಿಟ್ಟುಕೊಂಡಿದ್ದರೆ ಅದು ನಮ್ಮನ್ನು ತುಂಬ ಪ್ರೇರೇಪಿಸಿದೆ ಅಂತ ಅರ್ಥ. ನಮ್ಮನ್ನು ಅದು ತುಂಬ ಗಂಭೀರವಾಗಿ ನಮ್ಮನ್ನು ನೀನು ಈ ಒಂದು ಡೈರೆಕ್ಷನಲ್ಲಿ ಹೋಗು, ಇದು ನಿನ್ನ ಕೌಶಲ್ಯ, ಇದು ಸ್ಕಿಲ್ಲು. ಭಾಷೆ ಅಂತ ಬಂದಾಗ ಕನ್ನಡ ಭಾಷೆಯ ಮೇಲೆ ನಿಮಗೆ ಆ ಶಿಕ್ಷಕರ ಮೇಲೆ ಅಭಿಮಾನ ಬಂದಿದ್ದೇ ಅವರ ಒಂದು ಕಲಿಕಾ ಒಂದು ಪದ್ಧತಿಯಿಂದ, ಅವರ ಶೈಲಿಯಿಂದ, ಅವರ ಹಾಗೆ ಒಂದು ಸಬ್ಜೆಕ್ಟ್ ಯಾವುದಾದ್ರೂ ನಾವು ಕಲಿತಾದ ಮೇಲೆ ಒಂದು 16 ವರ್ಷ ನಂತರ ನಾವು ಮರೆತಿರೋದಿಲ್ಲ. ಅದು ನಿಜವಾದ ಟ್ರೂ ಎಜುಕೇಷನ್. ಅದು ನಮ್ಮನ್ನು ಕೌಶಲ್ಯಕ್ಕೆ ಒಳಪಡಿಸುತ್ತೆ ಮತ್ತು ನಮ್ಮ ಪ್ಯಾಷನ್ ಆಗಿ
ವ್ಯಕ್ತಪಡಿಸ್ತಿದೆ. ಇವಾಗ ನಾನು ಕನ್ನಡ ಬರಹಗಾರನಾಗೋದ ಕಾರಣ ನಮ್ಮ ಮನೆ ನಮ್ಮ ಶಿಕ್ಷಕರು, ಆ ಶಿಕ್ಷಕರು ಗಂಭೀರ ಆದ ಪರಿಣಾಮ ನೋಡಿ. ಎಷ್ಟು ಹಳೆಗನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಾವ್ಯಾಕೆ ಮಾತಾಡಬಾರ್ದು? ನಮ್ಮ ತಂದೆ ಮಾತಾಡ್ತಾರೆ, ನಾವ್ಯಾಕೆ ಕನ್ನಡ ಮಾತಾಡಬಾರ್ದು? ಇನ್ನೂ ಕಲಿಬೋದಲ್ವಾ? ಇಂಜಿನಿಯರಿಂಗ್ ಓದಿದ್ರು ಕನ್ನಡ ಓದ್ಬೋದಲ್ವಾ? ಯಾರು ಸತ್ತು ಅಲ್ಲ ಅದು. ಸೊ ಭಾಷೆ ಅಥವಾ ಇನ್ಯಾವುದೇ ಸ್ಕಿಲ್ಸ್ಗಳನ್ನು ನಮಗೆ ಒಂದು ಪರಿಸರ ಅಂದರೆ ಶಾಲೆ ಅನ್ನೋ ಪರಿಸರ, ಶಿಕ್ಷಕರು, ತಂದೆ ತಾಯಿಗಳು ಮತ್ತು ವಿದ್ಯಾರ್ಥಿಗಳು, ನಮ್ಮ ಸ್ನೇಹಿತರು ಯಾರಾದರೂ ನಮಗೆ ಇನ್ಸ್ಪಿರೇಷನ್ ಆಗ್ತಾರೆ ಸರ್. ಎಕ್ಸಾಕ್ಟ್ಲಿ. ಸೊ ಕೊನೆಯದಾಗಿ ಹೇಳೋದಂದರೆ, ಈಗೂ ನಮ್ಮ ವಿಡಿಯೋ ನೋಡಿ ಕೂಡ ಕೆಲವೊಬ್ಬರಿಗೆ ಗ್ರಾಮೀಣ ವಿದ್ಯಾರ್ಥಿಗಳೇ ಸಾರ್ ನಮಗೆ ಏನೂ ಅರ್ಥ ಆಗಲ್ಲ ಅಂದರೂ ಕೂಡ ನಾನು ಇವ್ರು ಏನು ಯೂಟ್ಯೂಬನ್ನು ಅಪ್ಲೋಡ್ ಮಾಡಿದಾಗ ಕಮೆಂಟ್ ಸೆಕ್ಷನ್ ಇದ್ದರೆ ಸರ್, ದಯವಿಟ್ಟು ನಾನು ಆ ಕಮೆಂಟ್ಸ್ಗೆ ಯಾವ ರೀತಿ ಅಂತ ಮಾರ್ಗದರ್ಶನ ಕೊಡ್ತೀನಿ ನನ್ನ ಕಡೆಯಿಂದ. ದಯವಿಟ್ಟು ವಿದ್ಯಾರ್ಥಿಗಳೇ, ಈಗೂ ಕೇಳಿದಾದ ತಕ್ಷಣ ನಿಮಗೆ ಸರ್ ನಮ್ಗೆ ಆಪ್ಷನ್ ಎಂಟ್ರಿ ಹಾಕೋಕ್ಕಾಗಲ್ಲ, ಎಲ್ಲೋ ಸೈಬರ್ ಕೆಫಿಗೆ ಹೋಗ್ತೀವಿ, ಅವ್ನು ಏನೇನೋ ಒಂದಿಷ್ಟು 50 ಕಾಲೇಜ್ ಹಾಕಿದೆ ಸರ್ ಅದಕ್ಕೆ ಸಿಕ್ತು ಸರ್. ಯಾವ ಆತಂಕನೂ ಬೇಡ. ನಿಮ್ಮ ಆತಂಕಗಳಿಗೆಲ್ಲ ಉತ್ತರ ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ಯೂಟ್ಯೂಬ್ ಏನು ಹಾಕಿದ್ದಾರೆ ಅದರಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಹಾಕಿ, ಅಥವಾ ನಿಮಗೆ ಏನಾದರೂ ತೊಂದರೆಗಳಾಗಿದ್ದರೆ ದಯವಿಟ್ಟು ಹಾಕಿ, ಅದಕ್ಕೆ ನಾವು ಉತ್ತರ ನಾನು ತಕ್ಕ ಮಟ್ಟಿಗೆ ನಾನು ಅವೈಲೇಬಲ್ದಾಗ ಕೊಡ್ತೀನಿ ಸರ್. ಆ ಉತ್ತರನ ಸರ್ ಕೊಡ್ತಾರೆ, ಇಲ್ಲ ಸರಿಂದ ತೊಗೊಂಡು ನಾವು ಕೊಡ್ತೀವಿ. ಒಟ್ಟಿನಲ್ಲಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಈ ಕುರಿತಾಗಿ ಏನೇ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಸೂಚಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬೇಸಿಕಲಿ ಇದರಿಂದ ಏನು ಉದ್ದೇಶ ಅಂತಂದರೆ ನೋಡಿ, ನಾವು ವಿದ್ಯಾರ್ಥಿಗಳಾಗಿದ್ವಿ, ಸರ್ ಕೂಡ ವಿದ್ಯಾರ್ಥಿಗಳಾಗಿದ್ದರು. ನಾವು ಒಂದಷ್ಟು ತಪ್ಪು ಮಾಡಿದ್ವಿ, ಒಂದಷ್ಟು ಸರಿ ಮಾಡಿದ್ವಿ, ಒಂದಷ್ಟು ಮಾರ್ಗದರ್ಶಕ ಸಿಕ್ಕರು, ಒಂದಷ್ಟು ಸಿಗಲಿಲ್ಲ. ಈ ಥರದ್ದು ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಆದರೆ ನಾವು ಮಾಡಿರೋಂಥ ತಪ್ಪು ಅಥವಾ ಸುಮಾರು ಜನ ಮಾಡುವಂಥ ತಪ್ಪುಗಳು ಎಲ್ಲರೂ ಮಾಡೋದು ಬೇಡ. ಅಥವಾ ನಿಮಗೆ ಅವಕಾಶ ಅಂದರೆ ಒಂದಷ್ಟು ತಿಳ್ಕೊಂಡ್ಬಿಟ್ರೆ ನೀವು ಮಾಡುವಂಥ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋದೊಂದು ಏನಿದೆ ಅಲ್ವಾ, ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ಅಷ್ಟು ಹೇಳ್ತಾ ನಾನು ಈ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀನಿ. ಸೊ ಈ ಎಲ್ಲ ವಿಚಾರಗಳನ್ನ ಜೊತೆ ಶೇರ್ ಮಾಡಿದ್ದಕ್ಕಾಗಿ ನಾನು ಡಾಕ್ಟರ್ ಭಾರ್ಗವ HK ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ತುಂಬ ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಧನ್ಯವಾದಗಳು. ಯಾಕಂದರೆ ಈ ಒಂದು ಅವಕಾಶ ನೀಡಿದ್ದಕ್ಕೆ. ನನಗೆ 16 ವರ್ಷದಿಂದ ಈ ಒಂದು CTI ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಮುಂಚೆ ಇದು ಮ್ಯಾನ್ಯುವಲ್ ಆಗಿತ್ತು ಸರ್, ಈಗ ಅದು ಆಪ್ಷನ್ ಎಂಟ್ರಿ ಬಂದಿದೆ. ಪ್ರತಿ ವರ್ಷ ಒಂದು 200ರಿಂದ 300 ಜನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೆ. ಬಟ್ ಇದು ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಒಂದು ಅವಕಾಶ. ಸೊ ಎಲ್ಲರೂ ಕಮೆಂಟಲ್ಲಿ ನೀವು ಏನಾದರೂ ಪ್ರಶ್ನೆಗಳಿದ್ದರೆ ಹಾಕಿ, ದಯವಿಟ್ಟು ಉಳಿಸ್ತಿದೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು CET ರ್ಯಾಂಕಿಂಗ್ ಬಗ್ಗೆ, ಕಾಲೇಜುಗಳ ಬಗ್ಗೆ, ಬ್ರಾಂಚ್ಗಳ ಬಗ್ಗೆ ಮತ್ತು ನಿಮ್ಮ ಪ್ಯಾಷನ್ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ವಿಶೇಷವಾಗಿ ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡಿದ್ದಾರೆ ಸರ್, ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಎಲ್ಲ PU ವಿದ್ಯಾರ್ಥಿಗಳೇನಿದ್ದಾರೆ, ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿರೋ ವಿದ್ಯಾರ್ಥಿಗಳೇನಿದ್ದಾರೆ, ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ಮತ್ತು ನಿಮ್ಮ ಪ್ರಶ್ನೆಗಳು ಏನಾದರೂ ಇನ್ನೂ ಉಳಿದಿದ್ದರೆ, ಅನುಮಾನಗಳೇನಾದರೂ ಉಳಿದಿದ್ದರೆ ಅವುಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರೀಶ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.